ಹಾಗೆ ಮಟನ್ಗೆ ಇವತ್ತು ಕಂಪ್ಲೀಟ್ ಡಿಮ್ಯಾಂಡ್. ಹೊಸತಡಕಿನ ಎಫೆಕ್ಟ್ ಆಗಿರೋದ್ರಿಂದ ನಾನ್ ವೆಜ್ ಸ್ಟಾಲ್ಗಳು ಫುಲ್ ರಶ್ ಆಗಿವೆ. ಇನ್ನು ಮಾಂಸ ಖರೀದಿ ಮಾಡೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತಿದ್ದಾರೆ ಜನ. ಮೇಕೆ ಆಗಿರಬಹುದು, ಕುರಿ ಆಗಿರಬಹುದು, ಕೋಳಿ, ಮೀನಿನ ಮಾಂಸವನ್ನ ಖರೀದಿ ಮಾಡೋದಕ್ಕೆ, ಒಟ್ನಲ್ಲಿ ನಾನ್ ವೆಜ್ ಅನ್ನ ಖರೀದಿ ಮಾಡೋದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಅದರಲ್ಲೂ ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಜನ ಸಾಗರವೇ ನಿಂತಿದೆ. ಸುಮಾರು 1.5 ಕಿಲೋಮೀಟರ್ ದೂರ ಜನರು ನಿಂತಿದ್ರು. ಮುಂಜಾನೆ 4 ಗಂಟೆಗೆ ಶುರುವಾಗಿದೆ ನಾನ್ ವೆಜ್ ಪ್ರಿಯರ ಕ್ಯೂ. ಬೆಳಗ್ಗೆ 9 ಗಂಟೆ ಆದ್ರೂ ಕೂಡ ಮಾಂಸದ ಅಂಗಡಿಗಳ ಮುಂದೆ ಜನ ತುಂಬಿ ತುಳುಕ್ತಿದ್ದಾರೆ. ಯುಗಾದಿ ಮಾರನೇ ದಿನ ಕಾರದ ಊಟಕ್ಕೆ, ಹೊಸ ತಡಕಿನ ಊಟಕ್ಕೆ ಭರ್ಜರಿಯಾಗಿ ನಾನ್ ವೆಜ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಜನ. ಈಗಾಗಲೇ ಯುಗಾದಿ ಆಗಿದೆ. ಯುಗಾದಿಯ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡಿದಂತಹ ಜನ, ನಮ್ಮ ಜನ ಸದ್ಯ ಹೊಸ ತಡಕಿಗೆ ರೆಡಿ ಆಗ್ತಾ ಇದ್ದಾರೆ. ಯುಗಾದಿ ಮಾರನೇ ದಿನ ಅಂತ ಹೇಳಿದ್ರೆ ಬಾಡೂಟ ತಿನ್ನೋದು ಮಾಮೂಲು. ಆ ಬಾಡೂಟವನ್ನ ಮಾಡೋದಕ್ಕೆ, ಬಾಡ್ ಖರೀದಿಸೋದಕ್ಕೆ ಜನ ಕ್ಯೂ ನಿಂತಿದ್ದಾರೆ. ಅದರಲ್ಲೂ ಕೂಡ ಪಾಪಣ್ಣ ಮಟನ್ ಸ್ಟಾಲ್ ಏನಿದೆ ಮೈಸೂರು ರಸ್ತೆಯಲ್ಲಿರುವಂಥದ್ದು, ಇಲ್ಲಂತೂ ಜನ ಫುಲ್ ಕ್ಯೂ ನಿಂತು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಒಳ್ಳೆ ಮಟನ್ ಕೊಡ್ತಾರೆ ಪಾಪಣ್ಣ ಅಂತ ಹೇಳಿ ಆಗ್ಲಿಂದಲೂ ಕೂಡ ಫೇಮಸ್ಸು. ಹೀಗಾಗಿ ಹೊಸ ತಡಕಿನ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಬ್ರು ಇಬ್ರಲ್ಲ, ನೂರಾರು ಜನ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಇವತ್ತು ಮಟನ್ ತಗೊಂಡೇ ಹೋಗೋದು ಅಂತ. ಯಾಕಂದ್ರೆ ಮನೇಲಿಲ್ಲ ಅಂತಂದ್ರೆ ಸೇರಿಸ್ಬೇಕಲ್ಲ. ನೆನ್ನೆ ಯುಗಾದಿ ಅಂತ ಹೇಳಿ ಒಬ್ಬಟ್ಟು ಪಾಯಸ ಮಾಡ್ಕೊಂಡು ತಿಂದು, ಬೇವು ಬೆಲ್ಲನ ಹಂಚ್ಕೊಂಡು ತಿಂದು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಅದರ ನೆಕ್ಸ್ಟ್ ಡೇ ಬಾಡೂಟ ತಿನ್ಲೇಬೇಕು, ಹೊಸ ತಡಕನ್ನ ಸೆಲೆಬ್ರೇಟ್ ಮಾಡಲೇಬೇಕು. ಅದೆಷ್ಟೋ ಜನ ಈ ಯುಗಾದಿಯ ಹೊಸ ತಡಕಿಗೆ ವರ್ಷ ಪೂರ್ತಿ ಕಾಯ್ತಾರೆ, ಅಷ್ಟು ಫೇಮಸ್ಸು ಈ ಹೊಸ ತಡಕು. ಆ ಕಾರಣಕ್ಕಾಗಿ ಬೆಳಬೆಳಗ್ಗೆ ಮಟನ್ನು, ಚಿಕನ್, ಹೆಂಗಸರು ಗಂಡಸರು ಎಲ್ಲರೂ ಕೂಡ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, 1.5 ಕಿಲೋಮೀಟರು. ಅಲ್ಲಿ ಶಾಮಿಯಾನ ಬೇರೆ ಹಾಕ್ಸವ್ರೆ. ಯಾಕಂದ್ರೆ ಇವತ್ತು ಜನ ಜಾಸ್ತಿ, ಬಿಸಿಲಲ್ಲಿ ನಿಂತು ಒಣಗಬಾರದು ಪಾಪ ಜನ ಅಂತ ಹೇಳಿ ಪಾಪಣ್ಣ ಮಟನ್ ಸ್ಟಾಲ್ ಕಡೆಯಿಂದ ಫ್ರೀಯಾಗಿ ಶಾಮಿಯಾನ ಬೇರೆ. ಜನ ಅಂತೂ ಜಾಸ್ತಿ ಬಂದೇ ಬರ್ತಾರೆ. ಅದೆಷ್ಟು ಕ್ವಿಂಟಲ್ ಮಟನ್ ತಂದು ಇವತ್ತು ಸೇಲ್ ಮಾಡಿದ್ರು ಕೂಡ ಕಡಿಮೆನೆ. ಯಾಕಂದ್ರೆ ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿರೋ ಕ್ಯೂ ಈಗ ಆಲ್ರೆಡಿ 9 ಗಂಟೆ ಆಯ್ತು. 9 ಗಂಟೆ ಆದ್ರೂ ಕೂಡ ಜನ ಒಂದು ಸ್ವಲ್ಪನೂ ಕಮ್ಮಿ ಆಗಿಲ್ಲ.